ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಠದ ಗುರುವೊಬ್ಬರು ತಮಗೆ ಕಲಿಸಿದ ಗುರುವಿನ ಮನೆಗೆ ತೆರಳಿ ಆತ್ಮೀಯವಾಗಿ ಗೌರವಿಸಿದ ಅಪರೂಪದ ಹಾಗೂ ಭಾವನಾತ್ಮಕ ಘಟನೆ ಪಟ್ಟಣದಲ್ಲಿ ಜರುಗಿದೆ. ಗುರುಪೂರ್ಣಿಮೆ ದಿನಕ್ಕೂ ಮೊದಲು ಬೆಳಗಾವಿ ಹುಕ್ಕೇರಿಯ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಮೈಸೂರಿನಲ್ಲಿ ಓದುವಾಗ ಗುರುವಾಗಿ ಮಾರ್ಗದರ್ಶನ ಮಾಡಿದ ಪ್ರಸ್ತುತ ಸಿದ್ದಾಪುರದ ನಿವಾಸಿ ವಿದ್ವಾನ್ ಗಂಗಾಧರ ಭಟ್ಟ ಅವರನ್ನ ಶಾಲು ಹಾರ ಹಣ್ಣು ಗುರು ದಕ್ಷಿಣೆ ಸಹಿತ ಗೌರವಿಸಿದ್ರು. ಮೈಸೂರಿನಲ್ಲಿ ಓದುವಾಗ ಗಂಗಾಧರ ಭಟ್ಟ ಅವರ ಮಾರ್ಗದರ್ಶನ ನಮ್ಮ ಬದುಕಿಗೆ ಪೀಠದ ಜವಾಬ್ದಾರಿ ನಡೆಗೆ ಕೈ ಹಿಡಿದು ನಡೆಸ್ತಾ ಇದೆ. ಓದುವ ವಿಷಯದ ಹೊರತಾಗಿನ ಎಷ್ಟೋ ಗೊಂದಲ ಜಿಜ್ಞಾಸೆಗಳಿಗೂ ಉತ್ತರಿಸಿದವರು ಇವರು ಎಂದಿದ್ದಾರೆ. ಇನ್ನು ಗಂಗಾಧರ ಭಟ್ರವರು ಅಂದು ಕಲಿಸಿದ್ದನ್ನ ನೆನಪಿಸಿಕೊಂಡ ಶ್ರೀಗಳು ಆಗಮಿಸಿದ್ದು ಹೃದಯ ತುಂಬಿ ಬಂದಿದೆ. ಮಾನವೀಯ ಗುಣ ಮನುಷ್ಯತ್ವದ ಜೊತೆ ಬದುಕಬೇಕು ಎಂಬುದು ನಮ್ಮ ನಿಲುವು. ಅದನ್ನ ಸನ್ಯಾಶ್ರಮದಲ್ಲೂ ಹುಕ್ಕೇರಿ ಶ್ರೀಗಳು ನಡೆಸ್ತಾ ಇದ್ದಾರೆ ಎಂದು ಬಣ್ಣಿಸಿದ್ರು. ಈ ವೇಳೆ ಬೆಂಗಳೂರಿನ ಡಾಕ್ಟರ್ ಕೆ ಭೀಮಾ, ರವೀಂದ್ರ ಕುಮಾರ್, ಗುಳಿದಗುಡ್ಡದ ಶ್ರೀಧರ್ ಶೆಟ್ಟರ್, ಎಂಕೆ ಹುಬ್ಬಳ್ಳಿಯ ಗಂಗಾಧರ ತುರಮರಿ, ನಾಗೇಂದ್ರ ತೇಲಿ ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಶ್ರೀಗಳು ಭುವನಗಿರಿಗೆ ತೆರಳಿ ಕನ್ನಡದ ಭುವನೇಶ್ವರಿ ದೇವಿ ದರ್ಶನ ಪಡೆದಿದ್ದಾರೆ. ದೇವಸ್ಥಾನದ ಪರವಾಗಿ ಅಧ್ಯಕ್ಷ ಶ್ರೀಕಾಂತ್ ಹೆಗಡೆ ಗುಂಜಗೂಡ, ಕಾರ್ಯದರ್ಶಿ ನಂದನ ಭಟ್ ಆಸವಳ್ಳಿ, ಸುಶೀಲ್, ಸಂಗೀತ ಪರಿವಾರದ ನಾರಾಯಣ ಹೆಗಡೆ ಕಲ್ಲಾರಮನೆ ಅವರು ಶ್ರೀಗಳನ್ನ ಬರಮಾಡಿಕೊಂಡಿದ್ದಾರೆ.